ಎಂ ಶಿವಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಚಂದ್ರಕಾಂತ ಬಿಜ್ಜರಗಿ ಅವರು, ಕನಕ ಗೌರವಕ್ಕೆ ಪಾತ್ರರಾಗಿರುವಂತಹ ಡಾಕ್ಟರ್ ಅಕ್ಕ ಮಹಾದೇವಿ ಅವರು, ಕನಕ ಇಂದಿನ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಇಷ್ಟೊಂದು ಸಂಖ್ಯೆಯಲ್ಲಿ ಸಂತಶ್ರೇಷ್ಠ ಶ್ರೀ ಕನಕದಾಸ, ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕೊಡಮಾಡುವ ಕನಕ ಗೌರವ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ಸಲ್ಲಿಸಿದಂತಹ ಪುಷ್ಪಾರ್ಚನೆ ನಮ್ಮ ಮನದಿಂದಲೂ ಸಂದಂತಹ ಗೌರವ ಸಮರ್ಪಣೆ. ಆಡು ಭಾಷೆಯಲ್ಲಿ ಸಾರುತ್ತಾ ದೀನ ದಲಿತರ ದನಿಯಾಗಿ ಬಾಳಿದ ಕನಕದಾಸರ ಆದರ್ಶಗಳು ಸರ್ವಕಾಲಕ್ಕೂ ಸಾಧಕ ವಿದ್ವಾಂಸರುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕಶ್ರೀ ಪ್ರಶಸ್ತಿಯನ್ನು ಹಾಗೂ ಸಂತ ಕವಿ ಕನಕದಾಸ ಜಿಲ್ಲೆಯ ಸುರ್ಪುರ್ ತಾಲೂಕಿನ ತಿಂತಣಿಯ ಕಾಗಿನೆಲೆ ಮಹಾಸಂಸ್ಥಾನದ ಕನಕಗುರು ಪೀಠದ ಪೀಠಾಧಿಪತಿಗಳಾದ ಶ್ರೀನಿವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ತರಾಗಿ ಆಗಮಿಸಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಇವರಿಗೂ ಕೂಡ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೇಶವನ ಜೊತೆಗೆ ಕನಕದಾಸರ ಕಾರುಣ್ಯ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ ವಿನಂತಿಸುತ್ತಾ ಹಾಡಿದಂತಹ ಕುಮಾರಿ ಸ್ವಸ್ತಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ ಶಿವಸ್ವಾಮಿ ಅವರಿಗೆ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನಾವು ಕಾಲಿಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರವು ಕನಕದಾಸರನ್ನು ಕುರಿತ ಸಂಶೋಧನೆ ಹಾಗೂ ಸಂಶೋಧನಾ ಕೈಂಕರ್ಯವನ್ನು ಪರಿಗಣಿಸಿ ಕನಕಶ್ರೀ ಪ್ರಶಸ್ತಿಯನ್ನು ನೀಡುತ್ತಿದೆ. ಈ ಬಾರಿಯ ಕನಕ ಪ್ರಮುಖ ಸಂಶೋಧನಾ ಕೃತಿಗಳು ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರದಿಂದ ಶ್ರೀ ಕನಕ ಗೌರವ ಪುರಸ್ಕಾರಕ್ಕೆ ಇವರು ಪಾತ್ರರಾಗಿದ್ದಾರೆ. ಇದೀಗ ಕರ್ನಾಟಕ ಸರ್ಕಾರವು ಕನಕದಾಸರನ್ನು ಕುರಿತ ಸಂಶೋಧನೆ ಹಾಗೂ ಸಂಶೋಧನಾ ಕೈಂಕರ್ಯವನ್ನು ಪರಿಗಣಿಸಿ 2025-26ನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವ ಪ್ರಶಸ್ತಿಗೆ ಪಾತ್ರರಾದಂತಹ ಶ್ರೀ ಚಂದ್ರಕಾಂತ ಬಿಜ್ಜರಗಿ ವಿಜಯಪುರ ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ತಮ್ಮ ಸಂಶೋಧನೆಯ ಮೂಲಕ ಕನಕದಾಸರ ಬಗ್ಗೆ ಚರಿತ್ರೆಯಲ್ಲಿ ಹುದುಗಿದ್ದ ಅನೇಕ ಸಂಗತಿಗಳನ್ನು ಅನಾವರಣಗೊಳಿಸಿದಂತಹ ಎಲ್ಲರಿಗೂ ನಮಸ್ಕಾರ. ಕನಕ ಗೌರವ ಪುರಸ್ಕಾರ 2025 ಡಾಕ್ಟರ್ ಅಕ್ಕ ಮಹಾದೇವಿ ಮೈಸೂರು. ಡಾಕ್ಟರ್ ಅಕ್ಕ ಮಹಾದೇವಿಯವರು ಮಾನಸ ಗಂಗೋತ್ರಿಯ ಕುವೆಂಪು ಅಧ್ಯಯನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿದ್ದರು. ಪುರಂದರದಾಸರ ಹಾಗೂ ಅನ್ನಮಾಚಾರ್ಯರ ಕೀರ್ತನೆಗಳ ತೌಲನಿಕ ಅಧ್ಯಯನದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ದಾಸವರೇಣ್ಯ, ಅನ್ನಮಾಚಾರ್ಯರು, ಹರಪನಹಳ್ಳಿ ಭೀಮಮ್ಮನವರ ಕೀರ್ತನೆಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ದಾಸ ಸಾಹಿತ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರವು 2025-26ನೇ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದೆ. ಹಾಗೆ
ಕನಕ ಯುವ ಪುರಸ್ಕಾರ 2025 ಎಸ್ ದಿಡಿಗ ಹಾಸನ ಸಮಾಧಾನಕರ ಬಹುಮಾನ. ಪ್ರಥಮ ಬಹುಮಾನಕ್ಕೆ 20,000 ರೂಪಾಯಿ, ದ್ವಿತೀಯ ಬಹುಮಾನಕ್ಕೆ 15,000 ರೂಪಾಯಿ, ತೃತೀಯ ಬಹುಮಾನಕ್ಕೆ 10,000 ಹಾಗೂ ಸಮಾಧಾನಕರ ಬಹುಮಾನಕ್ಕೆ 5,000 ರೂಪಾಯಿಗಳನ್ನು ಅಧ್ಯಯನ ಕೇಂದ್ರದಿಂದ ನೀಡಲಾಗ್ತಾ ಇದೆ. ಈ ಒಂದು ಪುರಸ್ಕಾರವನ್ನು ಪಡಿತಾ ಇರುವಂತಹ ಮಕ್ಕಳು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಂದ ಶ್ರೀ ಸಿದ್ದರಾಮಯ್ಯನವರಿಂದ ಪಡೆಯುತ್ತಿದ್ದಾರೆ. ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಕನಕಶ್ರೀ ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಕನಕ ಅದರ ಲೋಕಾರ್ಪಣೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 20,000 ಪ್ರತಿಗಳನ್ನು ಮಾಡಿ ಉಚಿತವಾಗಿ ನಾಡಿನೆಲ್ಲೆಡೆ ಹಂಚಲಾಗ್ತಾ ಇದೆ. ಇದರ ಸಂಪಾದನೆ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದಿಂದ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದಿಂದ ತ್ರೈಮಾಸಿಕ ವಿಶೇಷ ಸಂಚಿಕೆಯ ಬಿಡುಗಡೆ. ತತ್ವ ಪದಕಾರರ ಅಧ್ಯಯನ ಕೇಂದ್ರದಿಂದ ಇದರ ಪ್ರಧಾನ ಸಂಪಾದಕರು ಅಧ್ಯಕ್ಷರಾದಂತಹ ಶ್ರೀ ಕಾತ ಚಿಕ್ಕಣ್ಣನವರು ಹಾಗೂ ಸಂಪಾದಕರು ಎಚ್ ದಂಡಿ ಇಂದು ತಮ್ಮೆಲ್ಲರೆದುರು ಬಿಡುಗಡೆ ಆಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇತರ ಗಣ್ಯಮಾನ್ಯರಿಂದ ಸರಿ ಎಂ ಶಿವಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ಚಂದ್ರಕಾಂತ ಬಿಜ್ಜರಗಿ ಅವರು, ಕನಕ ಗೌರವಕ್ಕೆ ಪಾತ್ರರಾಗಿರುವಂತಹ ಡಾಕ್ಟರ್ ಅಕ್ಕ ಮಹಾದೇವಿ ಅವರು, ಕನಕ ಇಂದಿನ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ಇಷ್ಟೊಂದು ಸಂಖ್ಯೆಯಲ್ಲಿ ಸಂತಶ್ರೇಷ್ಠ ಶ್ರೀ ಕನಕದಾಸ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ವತಿಯಿಂದ ಕೊಡಮಾಡುವ ಕನಕ ಗೌರವ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ಸಲ್ಲಿಸಿದಂತಹ ಪುಷ್ಪಾರ್ಚನೆ ನಮ್ಮ ಮನದಿಂದಲೂ ಸಂದಂತಹ ಗೌರವ ಸಮರ್ಪಣೆಯನ್ನು ಆಡು ಭಾಷೆಯಲ್ಲಿ ಸಾರುತ್ತಾ ದೀನ ದಲಿತರ ದನಿಯಾಗಿ ಬಾಳಿದ ಕನಕದಾಸರ ಆದರ್ಶಗಳು ಸರ್ವಕಾಲಕ್ಕೂ ಸಾಧಕ ವಿದ್ವಾಂಸರುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕನಕಶ್ರೀ ಪ್ರಶಸ್ತಿಯನ್ನು ಹಾಗೂ ಸಂತ ಕವಿ ಕನಕದಾಸ ಶಿವಸ್ವಾಮಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ತಿಂತಣಿಯ ಕಾಗಿನೆಲೆ ಮಹಾಸಂಸ್ಥಾನದ ಕನಕಗುರು ಪೀಠದ ಪೀಠಾಧಿಪತಿಗಳಾದ ಶ್ರೀನಿವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಆಹ್ವಾನಿತರಾಗಿ ಆಗಮಿಸಿರುವುದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಇವರಿಗೂ ಕೂಡ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೇಶವನ ಜೊತೆಗೆ ಕನಕದಾಸರ ಕಾರುಣ್ಯ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ ವಿನಂತಿಸುತ್ತಾ ಹಾಡಿದಂತಹ ಕುಮಾರಿ ಸ್ವಸ್ತಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ ಶಿವಸ್ವಾಮಿ ಅವರಿಗೆ ಇಲಾಖೆಯ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನಾವು ಕಾಣಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರವು ಕನಕದಾಸರ
ಹೆಸರನ್ನು ಕುರಿತ ಸಂಶೋಧನೆ ಹಾಗೂ ಸಂಶೋಧನಾ ಕೈಂಕರ್ಯವನ್ನು ಪರಿಗಣಿಸಿ ಕನಕಶ್ರೀ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಬಾರಿಯ ಕನಕ ಪ್ರಮುಖ ಸಂಶೋಧನಾ ಕೃತಿಗಳು ಸಂತ ಕವಿ ಕನಕದಾಸ ಅಧ್ಯಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.